ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಮನೆ ವೆಜ್ ರೆಸಿಪೀಸ್. ಇವತ್ತಿನ ಏನು ರೆಸಿಪಿ ಅಂದರೆ ಡ್ರೈ ಜಾಮೂನ್. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಕರಿಲಿಕ್ಕೆ ಎಣ್ಣೆ, ಸಕ್ಕರೆ, ಕೊಬ್ಬರಿ ತುರಿ, ಇದನ್ನು ಸ್ವಲ್ಪ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಕೊಬ್ಬರಿ ತುರಿ, ಏಲಕ್ಕಿ, ಜಾಮೂನ್ ಪ್ಯಾಕೆಟ್, ನೀವು ಯಾವ್ದು ಬೇಕಾದರೂ ತೊಗೊಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಸ್ಟಿಕ್ಕಿ ಥರ ಕಲಿಸ್ಕೊಳ್ಬೇಕು. ಇದು ಕಲಸಿರೋದು ಈ ಅದಕ್ಕಿರ್ಬೇಕು ನೋಡಿ, ಹಿಂಗೆ ಅಂಟತ್ತಲ್ಲ, ಈ ಥರ ಚಪಾತಿ ಹಿಟ್ಟು ಮಿದ್ದಂಗೆ ಮಿದಿಬಾರ್ದು, ಈ ಥರ ಅಂಟ ಥರ ಇರಬೇಕು. ಇದನ್ನು ಒಂದು 2 ಮಿನಿಟ್ಸ್ ಹಂಗೆ ಇಟ್ಬಿಡೋಣ ಮುಚ್ಚಿಬಿಟ್ಟು. ನೆಕ್ಸ್ಟ್ ಪಾಕ ಮಾಡೋಕ್ಕೆ ಇಡೋಣ. ಪಾಕ ಮಾಡಲಿಕ್ಕೆ ನಾನು ಹಾಕ್ತಿದ್ದೀನಿ, 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು 3/4 ಕಪ್ಪು, 1 ಕಪ್ಪಲ್ಲಿ 3/4 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಅದು ಮುಳುಗೋವಷ್ಟು ನೀರು ಹಾಕಿ, ಸಕ್ಕರೆ ಕರಗಿದ ಮೇಲೆ ನಾನು 3 ಪುಡಿ ಮಾಡಿ ಗೆಜ್ಜಿಟ್ಕೊಂಡಿರೋ ಅಂಥ ಏಲಕ್ಕಿ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಆಪ್ಷನಲ್, ಇದು ಫ್ಲೇವರ್ಗೆ ಹಾಕ್ಕೊಂಡಿರೋದಷ್ಟೇ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಪಾಕ ಕೈಗೆ ಅಂಟೋಷ್ಟು ಬಂದರೆ ಸಾಕು. ಇದು ಪಾಕ ಆಗಿದೆ, ಆಫ್ ಮಾಡೋಣ. ಜಾಮೂನ್ ಮಿಕ್ಸ್ ಕಲಸಿಟ್ಟಿದ್ವಲ್ಲ, ಇದನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ. ನಾನು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಕೈಗೆ. ಅಲ್ಲ, ಇದನ್ನು ಡೀಪ್ ಫ್ರೈ ಮಾಡೋಣ. ಇವಾಗ ಡೀಪ್ ಫ್ರೈ ಮಾಡೋಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಹೀಟ್ ಆಗಿದೆ. ಇವಾಗ ಇದನ್ನು ಒಂದೊಂದೇ ನಿಧಾನಕ್ಕೆ ಬಿಡೋಣ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಡೀಪ್ ಫ್ರೈ ಮಾಡಬೇಕು. ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ತೆಗೆದ್ಬಿಡೋಣ. ತೆಗೆದಾದ್ಮೇಲೆ ಸ್ವಲ್ಪ ಇದು ಆರ್ಕೊಂಡ್ಮೇಲೆ ಸಿರಪ್ ಒಳಕ್ಕೆ ಹಾಕೋಣ, ಶುಗರ್ ಸಿರಪ್ ಒಳಕ್ಕೆ ಹಾಕೋಣ. ನೋಡಿ, ಇದು ರೆಡಿ ಇದೆ. ಇದು ಆರ್ಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟ ಮೇಲೆ ಇದು ಪಾಕದೊಳಗೆ ಹಾಕೋಣ. 5 ಮಿನಿಟ್ಸ್ ಆಗಿದೆ. ಇವಾಗ ಒಂದು 5 ಇದನ್ನು ಪಾಕದೊಳಗೆ ಹಾಕಿದ್ಮೇಲೆ ಇದನ್ನು ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಎಲ್ಲದನ್ನು ಹಿಂಗೆ ತೆಕ್ಕೊಳ್ಳೋಣ. ಈ ಥರ ತೊಗೊಂಡ್ಮೇಲೆ ಇದಕ್ಕೆ ಕೊಬ್ಬರಿ ತುರಿ ಹಾಕೋಣ. ಎಲ್ಲದನ್ನು ಈ ಥರ ರೆಡಿ ಮಾಡಬೇಕು. ಡ್ರೈ ಜಾಮೂನ್ ರೆಡಿ ಆಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.